Hello guys, good morning. Welcome back to my YouTube channel. Good afternoon, sir. Morning ಆಗೋಯ್ತು ಸರ್. Morning ಆಗೋಯ್ತು ಸರ್. ಸರ್ ಇನ್ನೊಂದ್ಸಲ ಇಂಟ್ರೊಡಕ್ಷನ್ ಕೊಡ್ತೀನಿ. Hello guys, welcome back to my YouTube channel. ಸೊ ಇವತ್ತು ಈ ವಿಡಿಯೋ ನಮ್ಮ ಸ್ಟುಡಿಯೋಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಇದೇ ಡೈರೆಕ್ಷನ್ಸ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ಆ ಮಕ್ಕಳು ಲಾಸ್ಟ್ ವಿಡಿಯೋದಲ್ಲಿ ಅಲ್ಲಿ ನಿಂತ್ಕೊಂಡಿದ್ದಾರೆ. ಇದು ಹೆಂಗಾಗ್ತೀನಿ ಗೊತ್ತಾ ಉಪೇಂದ್ರ? ಸೊ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ನಮ್ಮ ಸ್ಟುಡಿಯೋ ಇದು ಹೊಸ ರೋಡಲ್ಲಿ ಲೊಕೇಟ್ ಆಗಿದೆ ಅಂತ. ಸೊ ದೀಸ್ ಕಿಡ್ಸ್ ಆರ್ ಮೈ ಕಿಡ್ಸ್ ಆ್ಯಂಡ್ ದಿಸ್ ಇಸ್ ರಮ್ಯಾ. ಎಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಮಾಡಿದ್ದೆ. ಸೊ ನನ್ನ ಆಡಿಯನ್ಸ್ಗೆ ಏನಾರು ಹೇಳ್ಬೇಕಂದ್ರೆ ಹೇಳ್ಬೋದು ರಮ್ಯಾ. ಹಾಂ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸರ್ನ. ಅಂದ್ರೆ ಹೆಲ್ದಿಯಾಗಿ ಇಟ್ಕೊಳ್ಳಿ. ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇಲ್ಲ, ಸ್ವಲ್ಪ ಹೇಳಿ ಎಲ್ಲರೂ. ಯಾರು ಕಮೆಂಟೇ ಮಾಡ ಸಪೋರ್ಟ್ ಮಾಡಿ, ಕ್ಯಾಮ್ರಾ ನೋಡ್ಕೊಂಡು ಹೇಳು. ಸಪೋರ್ಟ್ ಮಾಡಿ ಪ್ಲೀಸ್. ಈ ಹುಡುಗಿ ಹೇಳಿ ಸ್ವಲ್ಪ ಊಟ ಮಾಡಿ, ಚೆನ್ನಾಗಿ ಮುದ್ದೆ ಗಿದ್ದೆ ತಿನ್ಬೇಕು, ನೀರು ಕುಡಿಬೇಕು, ಏನು ಮಾಡಲ್ಲ, ವೇಸ್ಟ್. ನೀನು ಹೇಳ್ತಿರ್ತಾನ ಸಪೋರ್ಟ್ ಮಾಡಿ. ನಮ್ಮ ಸರ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಹ್ಞೂ, ಒಳ್ಳೆ ಹೆಸರು ಕೊಡಿ ಹೋಗ್ಬೇಕು ನಮ್ಮ ಸರ್, ಆ ಥರ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಇನ್ನೊಂದು ಕಡೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಇಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತೊಬ್ರು ಗೆಸ್ಟ್ ಮನೆಗೆ ಹೋಗ್ತಿದ್ದೀನಿ. ಆ ಗೆಸ್ಟ್ ಯಾರಂತ ತೋರಿಸ್ತೀನಿ ನಿಮಗೆ. ಶಾಕ್ ಆಗಿಬಿಡ್ಬೇಕಲ್ಲ ಆ ಗೆಸ್ಟ್ ನೋಡಿ. ಆ ಗೆಸ್ಟ್ ಹೆಸರು ಕಂಟೆಂಟ್ ಕ್ವೀನ್ ಅಂತ. ಹೌದು, ನಿಲ್ಲು ಅಲ್ಲ, ಸರ್ಪ್ರೈಸು. Go down, slide, ಪ್ಯಾಂಟ್ ಸ್ವಲ್ಪ ಟೈಟ್ ಇದೆ. ಏನಾದರೂ ಕಂಟೆಂಟ್ಸ್ ಮಾಡೋಣ ಅಂದರೆ ತಲೆಗೆ ಓಡಲ್ಲ ವೀಡಿಯೋದು. ಸೊ ಅದಕ್ಕೆ ಇವತ್ತು ಎನಿವೇಸ್ ಕಂಟೆಂಟ್ ಕ್ವೀನ್ ಮನೆಗೆ ಹೋಗ್ತಾ ಇದ್ದೀವಿ. ಅವರು ಸೆಲೆಬ್ರಿಟಿ, ಅವ್ರಿಗೆ ತುಂಬ ಐಡಿಯಾಸ್ ಇರುತ್ತೆ. ಸೊ ಅವ್ರನ್ನ ಇಟ್ಕೊಂಡು ಒಂದು ಬ್ಲಾಗ್ ಮಾಡೋಣ ಅಂತ ಇವರು. ಬನ್ನಿ ಹೋಗುವ, ಲೆಟ್ಸ್ ಗೋ. ಎಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಇವರು ಮನೆಗೆ ಹೋಗ್ತಾ ಇದ್ದಾರೆ, ಅವ್ರಿಗೂ ಟೈಮ್ ಆಯಿತು. ನೀವು ಅಷ್ಟೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಏನೇನು ಕಂಟೆಂಟ್ ಮಾಡಬೇಕಂತ. ಸೊ ಕಂಟೆಂಟ್ ಮಾಡೋಕ್ಕೆ ಗೊತ್ತಾಗ್ತಲ್ಲ. ಈ ಮಕ್ಕಳನ್ನ ಇಟ್ಕೊಂಡು ಏನಾದ್ರು ಮಾಡೋಣ ಅಂದರೆ ವೇಸ್ಟ್. ಸಂಡೇ ಬಂತಂದರೆ ಏನಾದರೂ ಪ್ಲ್ಯಾನ್ಸ್ ಮಾಡೋಣ ಅಂದರೆ ಏನು ಗೊತ್ತಾಗ್ತಾನೆ ಇಲ್ಲ. ಸೊ ಎನಿವೇಸ್ ಇವಾಗ ಮನೆಗೆ ಹೋಗಿ ರೆಡಿಯಾಗಿ ಗೆಸ್ಟ್ ಮನೆಗೆ ಹೋಗಿ ಸೊ ಅಲ್ಲಿಂದ ನೋಡೋಣ ಏನೇನಾಗುತ್ತೆ ಅಂತ. ಸೊ ಇಲ್ಲಿಂದ ಅದಕ್ಕೆ ಆ ವಿಡಿಯೋ ಮಾಡ್ತಾಯಿದ್ದೀನಿ. ಇವ್ರು ಹೋಗ್ತಾ ಇದ್ದಾರೆ. ಇದೇನೋ ಸಿಗ್ನೇಚರ್ ಅಂತ, ಏನೋ ಯಾರಾದ್ರೂ ಕಾಪಿ ಮಾಡ್ಕೊಂಡು ನಾನು ನೋಡ್ತೀನಿ. ಬಾಯ್ ಜಾನ್ವಿ, ಹುಷಾರಾಗಿ ಹೋಗೋ, ಪ್ರಾಕ್ಟೀಸ್ ಮಾಡು. ರಮ್ಯಾ ಬಾಯ್. ರಮ್ಯಾ ಬಾಯ್. ಬರ್ತೀನಿ ತಡೀರಿ, ನನ್ನ ಬಿಟ್ಬಿಟ್ಟು ಹೋಗ್ತೀರಾ? ಜಾನ್ವಿ, ಏನು ನಿಮ್ಮ ಮನೇಲಿ ಸ್ಪೆಷಲ್ಲು? ಸೊ ಇದೇ ನಮ್ಮ ಸ್ಟುಡಿಯೋ ನೋಡಿ. ಇದು ಔಟ್ಸೈಡಿಂದ ಇಲ್ಲೊಂದು ಸ್ಟುಡಿಯೋ ಇದೆ, ಇಲ್ಲೊಂದು ಸ್ಟುಡಿಯೋ ಇದೆ. ಲಾಸ್ಟ್ ಟೈಮ್ ಹೇಳಿದ್ದೆ, ಇದು ಹೊಸ ರೋಡ್ ಹಿಂಗಿದೆ. ಸೊ ಹಾಂ, ಏನು ನಿಮ್ಮ ಮನೇಲಿ ಸ್ಪೆಷಲ್ ಇವತ್ತು? ಚಿಚ್ಚಿ ಮತ್ತು ಮಟನ್. ನಿಮ್ಮನೇಲಿ ಜಾನ್ವಿ ಏನಿಲ್ವಾ? ಅಲ್ಲ ಕೀರ್ತನ, ಅಷ್ಟು ಬುಕ್ಸ್ ಬೇಕಾ ನಿನ್ಗೆ ಎತ್ಕೊಂಡು ಹೋಗೋಕ್ಕೆ? ಏನು ಇಷ್ಟು ಎತ್ಕೊಂಡು ಹೋಗ್ತೇವೆ ಓದಕ್ಕೆ ನೀನು? ಎವರಿದಿ? ಹಾಂ, ಅಬಾಕಸ್. ಓಕೆ ಜಾನ್ವಿ, ನಿನ್ನ ಟೀ ಶರ್ಟ್ ಫುಲ್ ಫೈರ್ ಇದೆ. ಏನು ಗೊತ್ತಾ ಗೈಸ್, ಯೂಶ್ವಲಿ ನಮ್ಮ ಡಾನ್ಸ್ ಕ್ಲಾಸ್ ಬಂದು 1 hour ಇರುತ್ತೆ. ನಾನು ಹೋಗ್ಲಿ ಪಾಪ ಅಂದ್ಬಿಟ್ಟು 2 hour 3 hour ತೊಗೊಳ್ತೀನಿ. ಅಲ್ಲಿ ನೋಡಿ, ಇದು ಜಾನ್ವಿ ಮಮ್ಮಿ. ಜಾನ್ವಿನ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಸೊ ಹೆಂಗೆ ಹೇಳ್ತಾರೆ ಇದು ಮನೇಲಿ ಲೇಟಾಗಿ ಹೋದರೆ ಅವ್ರ ಮನೆಗೆ ಹೋದರೆ ಅವ್ರ ಅಮ್ಮ ಹೆಂಗೆ ಗೊತ್ತಾ ರಿಯಾಕ್ಷನ್? ಹಿಂಗೆ ಅಂತ ರಿಯಾಕ್ಷನ್. ಅವ್ರಮ್ಮ ಏನಕ್ಕೆ ಹಂಗೆ ಮಾಡೋದು? ಆಂಟಿ ನೋಡ್ತಾ ಇದ್ದಾರೆ ಪಾಪ. ಸೊ ಇವ್ರ ಮನೇಲಿ ಮಟನ್ನು ಚಿಕನ್ ಇದೆ. ಇವ್ರ ಮನೇಲಿ ಗೊತ್ತಿಲ್ಲ, ಅವರಮ್ಮ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ವೆಜಿಟೇರಿಯನಾ? ಸರಿ, ಓಕೆ ಬಾಯ್ ಎವ್ರಿವನ್. ಬಾಯ್. ನೋಡಿ ಗೈಸ್, ಇವ್ರು ನನ್ನನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಬನ್ನಿ ನಮ್ಮಿಂದನೇ ಬನ್ನಿ. ನನ್ನನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನಿಮಗೆ ಬಾಡಿ ಗಾರ್ಡ ನನಗೆ ಬಾಡಿ ಗಾರ್ಡ್ ಅಂತೆ.
ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಹೊಡಿ ವೀಲಿಂಗು. ರಮ್ಯಾ ವೀಲಿಂಗ್ ಹೊಡಿತಾಳೆ. ಟಿಕೆಟ್ ಅದೇ ಯಶ್ ಮೂವಿಯಲ್ಲಿ ಇದೆಯಲ್ಲ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನಿಮಗೆ ಮತ್ತೆ ಸಿಗ್ತೀನಿ. ಸಿಗುವ. ಬಾಯ್. ಗೈಸ್, ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ. ಆಯಿತು, ಆಮೇಲೆ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಿಮಗೇನು ಅನಿಸುತ್ತೆ ಲೈಫ್ ಬಗ್ಗೆ ನನಗೆ ಕಮೆಂಟ್ ಹಾಕಿ. ನಾನು ಚಾನಲ್ಗೆ ಏನು ಮಾಡ್ಬೇಕಿರ್ತಾನ ಅದನ್ನು ಮಾಡಿ. A few moments later. ಎಲ್ಲ ಓಕೆ ಗೈಸ್, ಈ ರೆಡಿ ಆಗೋದುಂಟು ನೆಕ್ಸ್ಟ್ ಲೆವೆಲ್ ಹೆಡ್ಡೇಕು. ಹೋಮ್ ಟೂರ್ ಮಾಡಲ್ಲ, ದೊಡ್ಡದಾಗಿ ಏನಾದ್ರು ಮಾಡ್ದ ನಾವು. 2 hours later. ಫೈನಲಿ ಗೈಸ್, ನಾನು ಅವಾಗಲೇ ಹೇಳಿದ್ನಲ್ಲ, ನನ್ನ ರೂಮಲ್ಲಿದ್ದೆ ನಾನು. ಯಾವ ಬಟ್ಟೆ ಹಾಕ್ಕೊಳ್ಬೇಕಂತಲೇ ಟೆನ್ಷನ್ ಆಗಿಬಿಟ್ಟೆ. ಸೊ ಯಾವುದೋ ಹೋಗಿ ಯಾವುದಾದ್ರು ಆಗಿ ಯಾವುದೊಂದು ಔಟ್ಫಿಟ್ ಹಾಕ್ಕೊಂಡೆ. ಸೊ ಇವಾಗ ಹೋಗ್ತಾ ಇದ್ದೀನಿ ಕಂಟೆಂಟ್ ಕ್ವೀನ್ ಅವ್ರ ಮನೆಗೆ. ಸೊ ಶಿ ಇಸ್ ಎ ಸೆಲೆಬ್ರಿಟಿ ಆ್ಯಕ್ಚುಲಿ. ನೋಡೋಣ ಅಲ್ಲೇನೇನಾಗುತ್ತೆ ಅಂತ. ಟ್ರಾಫಿಕ್ ಬಿಡ್ತಲ್ಲ ಅಂತ ಜೋಶಲ್ಲಿ ಮೂವ್ ಆಗ್ತದೆ. ಮತ್ತೆ ಟ್ರಾಫಿಕ್ಕು. ಅಯ್ಯೋ, ಸುಮಾರು ದಿವಸ ಆಯಿತು ಇವ್ರ ಮನೆಗೆ ಹೋಗಿ. ಆ್ಯಂಡ್ ಇವ್ರು ನನ್ನನ್ನು ಮಾತಾಡಿಸ್ತಾ ಇರಲಿಲ್ಲ. ಏನೋ ಒಂದು ಇನ್ಸಿಡೆಂಟ್ ನನಗೂ ಗೊತ್ತಿಲ್ಲ, ನೆನಪಿಲ್ಲ. ಸೊ ಈ ಮೇಡಮ್ ನಮ್ಮನ್ನು ಮಾತಾಡಿಸ್ತಾ ಇರಲಿಲ್ಲ. ಸೊ ಹೋಗೋಣ. ಅವ್ರ ಅಮ್ಮ ಕರೆದಿರೋದಕ್ಕೆ ಹೋಗ್ತಾರದು, ನೀನಲ್ಲ. ಅವ್ರ ಅಮ್ಮ ಕರೆದಿರೋದಕ್ಕೆ ಸೆಂಟಿಮೆಂಟಲ್ಲಿ ಮತ್ತೆ ನನ್ನನ್ನು ಇನ್ವೈಟ್ ಮಾಡ್ತಾರದು ಮೇಡಮ್. ಕ್ರೇಜಿ. ಸೊ ಗೈಸ್, ಫೈನಲಿ ಅವ್ರ ಮನೆ ಹತ್ರ ರೀಚ್ ಆಗಿದ್ದೀನಿ. ಏನಾದರೂ ತೊಗೊಂಡೋಗೋಣ ಅಂತ ಅವ್ರ ಮನೆಗೆ. ಸುಮಾರು ದಿವಸ ಆಯ್ತಲ್ಲ ಹೋಗಿ. ಸೊ ಏನಾದರೂ ತೊಗೊಂಡೋಗೋಣ ಅಂತ. ಸೊ ಫೈನಲಿ ಸಮಥಿಂಗ್ ಸ್ವಲ್ಪ ಸ್ವೀಟ್ಸ್ ತೊಗೊಂಡೆ. ಸುಮಾರು ದಿವಸ ಆಗಿತ್ತಲ್ಲ ಅವ್ರ ಮನೆಗೆ ಹೋಗಿ. ನಾನು ಆವಾಗಲೇ ಮಾತಾಡೋಣ ಅಷ್ಟರಲ್ಲಿ ಗಾಡಿಗಳು ತುಂಬ ಹೋಗ್ತಾನೆ ಇತ್ತು. ನನಗೆ ಅಂಕಲ್ ಆಂಟಿನ ಮಾತಾಡ್ಸ್ಕೊಂಡು ಬರೋಣ. ಲೆಟ್ಸ್ ಗೋ. ಸುಮಾರು ದಿವಸ ಆಗಿತ್ತು ಈ ಪ್ಲೇಸಿಗೆ ಬಂದು. ತುಂಬ ಕೂಲಾಗಿದೆ ಇವರು ಏರಿಯಾ. ಸಖತ್ ಕೂಲಾಗಿದೆ. ನಮ್ಮ ಏರಿಯಾದಲ್ಲೆಲ್ಲ ಫುಲ್ಲು ಗಾಡಿಗಳ ಸೌಂಡ್, ಅದು ಇದು ಎಲ್ಲ. ನಾವು ಈ ಪ್ಲೇಸಲ್ಲೆಲ್ಲ ರೀಲ್ಸ್ ಮಾಡಿದ್ದೀರಿ, ಈ ರೋಡಲ್ಲಿ ರೀಲ್ಸ್ ಮಾಡಿದ್ದೀರಿ. ಕ್ರೇಜಿ ಆಗಿತ್ತು ಅವಾಗೆಲ್ಲ. ಸೊ ಇವತ್ತು ರೀಲ್ಸ್ ಟ್ರೈ ಮಾಡೋಣ, ಗೊತ್ತಿಲ್ಲ, ಟ್ರೈ ಮಾಡೋಣ. ಅಯ್ಯೋ, ಗಾಡಿ ಸ್ವಲ್ಪ ಮುಂದೆ ಹಾಕ್ಬೇಡ. ನೋಡಿ ಗೈಸ್, ಅವ್ರ ಅಮ್ಮ ಬಂದು ಪಿಕ್ ಮಾಡೋಕ್ಕೆ ಬಂದಿದ್ದಾರೆ ನನ್ನನ್ನು. ಈ ಹುಡುಗಿ ಬರ್ತಾನೆ ಇಲ್ಲ, ಇಳಿತಾ ಇಲ್ಲ. ಓಕೆ, ಲೆಟ್ಸ್ ಗೋ. ನೋಡೋಣ ಇವತ್ತೇನು ಆಗುತ್ತಲ್ಲ ಹಂಗೆ ಅಪ್ಡೇಟ್ ಮಾಡ್ತೀನಿ. ಏನು ಮಾಡಿದೆ? ಇದು ಏನೋ ಸೆಲೆಬ್ರಿಟಿ ಅವ್ರ ಮಮ್ಮಿ, ಅದು ತುಂಬ ಲೇಟ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಇದೇನು ಮರ ಹಿಂಗೆ ಬೆಳೆಸ್ಬಿಟ್ಟಿದ್ದೀರಾ? ಹಾಯ್ ಆಂಟಿ, ಹೇಗಿದ್ದೀರಾ? ನಾನು ನೋಡಿ ಹೆಂಗಿದ್ದೀನಿ. ಸೊ ಇದು ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಆಡಿಯನ್ಸ್ಗೆ ಏನಾರು ಹೇಳಿ ಏನಾದರೂ. ಹಾಂ ಹೇಳಿ. ಇವ್ರು ನೋಡಿ, ಅವ್ರ ಅಮ್ಮ ಬಂದು ಪಿಕ್ ಮಾಡೋಕೆ ಬಂದಿದ್ದಾರೆ ನನ್ನ. ಇವರು ಏನೋ ಕಂಟೆಂಟ್ ಕ್ವೀನ್ ಅವ್ರು. ಇವಾಗ ಏನೋ ಮಾಡ್ತಾ ಇದ್ದಾರೆ. ಚಿಕನ್ ಫ್ರೈ, ಆಮೇಲೆ ಮಟನ್ ಗ್ರೇವಿ ಮಾಡಿದ್ದಾರೆ. ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ. ಆಮೇಲೆ ಮತ್ತೆ ಗೀ ರೈಸ್ ಮಾಡಿದ್ದಾರೆ ಆಲ್ರೆಡಿ. ನಾನೇ ಲೇಟ್ ಮಾಡಿದ್ದೆ ತುಂಬ. ನಾವು ಗ್ಯಾಪಲ್ಲಿ ಒಂದು ಪ್ಲಾನ್ ಮಾಡಿದ್ರಿ, ಚಿಕನ್ ಏನಾದರೂ ಒಂದು ವಿಡಿಯೋ ಮಾಡೋಣ ಅಂತ. ಐ ಆಮ್ ರಿಯಲಿ ಸಾರಿ, ಬೇಜಾರು ಮಾಡ್ಕೊಬೇಡಿ. ಮನೆ ಚೆನ್ನಾಗಿಲ್ಲ ಅಂದ್ರೆ ಏನು, ಮನ್ಸು ದೊಡ್ಡದಾಗಿದೆಯಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಿ ಆಲ್ರೆಡಿ ನೋಡ್ತಾ ಇದ್ದಾರೆ. ಇವರೇ ಕಂಟೆಂಟ್ ಕ್ವೀನ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡಿ ಇವರೇ ಕಂಟೆಂಟ್ ಕ್ವೀನ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಇವರು ಅಲ್ಲಿ ಬಂದಿದ್ರೆ ನಾನು ಹೇಳ್ತಾ ಇದ್ದೆ, ಯಾರೋ ಪಕ್ಕದ ಮನೆ ಆಂಟಿ ನಿಂತ್ಕೊಂಡಿದ್ದಾರೆ ಅಂತ. ನನ್ನನ್ನು ಮಾತಾಡಿಸ್ತಾ ಇರಲಿಲ್ಲ ಇವರು. ಏನಕ್ಕಂತ ಗೊತ್ತಿಲ್ಲ. ಏನಕ್ಕೆ ಮೇಡಮ್? ಸರ್, ನೀವು ಮಾತಾಡಿಸ್ತಾ ಇರ್ಲಿಲ್ಲ, ನಾನು ಮಾತಾಡಿಸ್ತಾ ಇದ್ದೆ. ನಾನು ಮಾತಾಡಿಸ್ತಾ ಇದ್ದೆ, ನೀನೇ ಮಾತಾಡಿಸ್ತಾ ಇರ್ಲಿಲ್ಲ. ಗೊತ್ತಾ, ಇವ್ರಮ್ಮ ಕರೆದಿರೋದಕ್ಕೆ ಮೇಡಮ್ ಸೆಂಟಿಮೆಂಟ್ಗೆ ಸುಮ್ಮನೆ ಒಂದು ಫೋನ್ ಕಾಲ್ ಮಾಡಿ ಬರ್ಲಿ, ಇವರು ಬರಬೇಕು. ಮೇಡಮ್ ಏನೋ ಹಚ್ಚಕ್ಕೆ ಬಂದಿದ್ದಾರೆ, ಹಚ್ಬಿಡಮ್ಮ. ರೈಸ್ ವಾಟರ್, ಅಲೋವೆರಾ ಜೆಲ್ ಮತ್ತೆ ರೋಸ್ ವಾಟರ್ ಸ್ಕಿನ್ಗೆ ತುಂಬಾ ಒಳ್ಳೇದು. ಏನು ಪ್ರಮೋಷನ್ ಮಾಡ್ತಾ ಇದೆಯಾ? ಸರ್, ಈ ಪ್ರಮೋಷನ್ ಮಾಡಕ್ಕೇನಿಲ್ಲ ಸರ್, ಮನೆಯಲ್ಲೇ ಮಾಡ್ಬೋದು. ಸ್ಕಿನ್ ಸಾಫ್ಟ್ ಆಗುತ್ತೆ ಮತ್ತೆ ಗ್ಲೋಯಿಂಗ್ ಆಗುತ್ತೆ. ನಾನು ಇವಾಗ ಬ್ಯಾಟ್ ಮ್ಯಾನ್ ಆಗ್ತೀನಿ.
ಅಯ್ಯೋ ಫುಲ್ ಅಡ್ವಾನ್ಸ್ ಹ್ಯಾಪಿ ಹೋಲಿ. ಚೆನ್ನಾಗಿರೋ ಮಕಾನ ಹಾಳು ಮಾಡ್ತಾ ಇದೀಯಾ? ಇಲ್ಲ ಸರ್, ನಿಜ. ನೀವು ತೊಳೆಯುವಾಗ ನಿಮ್ಗೆ ಫೀಲ್ ಬರುತ್ತೆ. ಅಡ್ವಾನ್ಸ್ ಹ್ಯಾಪಿ ಹೋಲಿ. ನಾವು ಲಾಸ್ಟ್ ಇಯರ್ ಒಂದು ವಿಡಿಯೋ ಮಾಡಿದ್ರಿ, ನೆನಪಿದ್ಯಾ? ಸರ್ ಅದು ಫುಲ್ ಕೆಮಿಕಲ್, ಇದು ನ್ಯಾಚುರಲ್. ಅಲ್ಲ ಲಾಸ್ಟ್ ಇಯರ್ ನಾವು ಒಂದು ವಿಡಿಯೋ ಮಾಡಿದ್ರಿ, ನೆನಪಿದ್ಯಾ? ಹಾ, ಇವಾಗ ಇದೊಂದು ವಿಡಿಯೋ ಆಯ್ತು. ಥ್ಯಾಂಕ್ ಯು ಆಂಟಿ. ಏನಾರು ಹೇಳಿ ನನ್ನ ಬಗ್ಗೆ ಅಲ್ಲ, ನಮ್ಮ ಸರಿ, ನನ್ನ ಬಗ್ಗೆನೇ ಹೇಳಿ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಮ್ಗೆ ಗುರುಗಳಿದ್ದಂಗೆ, ನಮ್ಮ ಮಕ್ಕಳಿಗೆ ಗುರುಗಳು. ಮತ್ತೆ ಇದೇನ್ ಹೇಳೋದು? ನಮ್ದು ಡ್ಯಾನ್ಸ್ ವಿಡಿಯೋ ನೋಡಿದ್ದೀರಾ ಇನ್ಸ್ಟಾಗ್ರಾಮ್? ನಾನು ಇನ್ಸ್ಟಾ ಪೇಜಲ್ಲಿ ಇದೆ ನೋಡಿ. ಇವರು ಡ್ಯಾನ್ಸ್ ಆಡಿದ್ದಾರೆ ಅದರಲ್ಲಿ. ಏನು ಬ್ಯಾಂಗಲ್ ಬಂಗಾರಿ ಬ್ಯಾಂಗ್ ಬಿಡಿ, ಪರವಾಗಿಲ್ಲ. ಆಂಟಿ ನಮಗೆ ಏನು ವಾಟರ್ ಮಿಲನ್ ಕೊಟ್ಟವ್ರೆ. ನ್ಯಾಚುರಲ್ ಬ್ಯೂಟಿ, ಏನು ರೆಡಿ ಆಗ್ತಿಲ್ಲ. ಸನ್ ಸ್ಲ್ಯಾಬ್ಡ್, ಸನ್ ಕಿಸ್ಡ್ ಅಲ್ಲ, ಸನ್ ಸ್ಲ್ಯಾಬ್. ಗಿಡ ಮರಗಳು, ವಾತಾವರಣ ತುಂಬ ಚೆನ್ನಾಗಿದೆ ಇಲ್ಲಿ. ನಿಮ್ಮ ಮನೆ ಹತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಮ್ಮ ಏರಿಯಾದಲ್ಲಿ ಫುಲ್ಲು ಬಸ್ ಸೌಂಡು, ಲಾರಿ ಸೌಂಡು, ಟ್ರೈನ್ ಸೌಂಡ್ ಇದೇ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ಇಲ್ಲಿ. ಮರ. ಹಾಯ್ ಅಂಕಲ್, ಹೇಗಿದ್ದೀರಾ? ಹೇಳಿ ಹಾಯ್ ಅಂತ. ಯೂಟ್ಯೂಬಲ್ಲಿ ಹಾಕ್ತಾರೆ. ಯಾಕೇನಾದ್ರೆ ಎಷ್ಟೊಂದು ಅಭಿಮಾನಿ ಅಲ್ಲ, ವಿಡಿಯೋ ನೋಡ್ತಾನೆ ಇರ್ತಾರಂತೆ ಮನುಷ್ಯ ಯಾವಾಗಲೂ. ನಾನು ನಿಮ್ಮನ್ನ ಮತ್ತು ಆಂಟಿನ ನೋಡೋಕೆ ಬಂದ್ರಿ ಇವತ್ತು. ನಾನು ನೋಡೋಕೆ ಬಂದಿದ್ದೀನಿ ಅಂತ ಅಂದೆ. ಏನಾದರೂ ಹೇಳಿ ನಮ್ಮ ಆಡಿಯನ್ಸ್ಗೆ. ಒಳ್ಳೇದಾಯ್ತು, ಬನ್ನಿ ಆಗಾಗ. ಮತ್ತೆ ನೀವು ಡ್ಯಾನ್ಸ್ನೆಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ. ಹಾಂ ಹೌದು, ಮಾಡಬೇಕು. ಹಾಕಿ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು. ನೀವು ಹಂಗೆ ಸಾಂಗ್ ಆಡ್ತಾ ಇರಿ. ಆಡ್ತಾ ಇರ್ತೀನಿ, ಆದ್ರೆ ಇನ್ಸ್ಟಾಗ್ರಾಮ್ ಇದಕ್ಕೆಲ್ಲ ಹಾಕೋದಿಲ್ಲ. ಆಕ್ಚುಲಿ ಅಂಕಲ್ ದ ಸಿಂಗರ್ ಈಸ್ ವೆರಿ ಗುಡ್ ಸಿಂಗರ್. ಅವ್ರು ಇವಾಗ ಸಾಂಗ್ ಆಡ್ತಾರೆ ಚಿಕ್ಕದಾಗಿ, ಒಂದೇ ಒಂದು. ಮನುಷ್ಯ ನೋಡ್ತಾಳೆ. ಅವರು ಮೈಕ್ ಮತ್ತೆ ಸ್ಪೀಕರ್ಸ್ ಎಲ್ಲ ರೆಡಿ ಮಾಡ್ತಾರೆ. ಆಂಟಿ ಇವಾಗ ಮುದ್ದೆ ರೆಡಿ ಮಾಡಕ್ ಹೋಗ್ತಾರೆ. ಅಷ್ಟೊಂದು ಟೈಮ್ ಆಗೋದಿಲ್ಲ. ಹಿಂಗ ಹಾಕಿದ್ರೆ ಇಲ್ಲ ಆಡ್ಬೋದು. ಅದೇ ಸುಮ್ಮನೆ ಹಂಗೆ. ನಾನು ಆಂಟಿಗೆ ಸ್ವಲ್ಪ ಎಲ್ಲ ಮೋನಿಶಾ ಮುದ್ದೆ ಮಾಡೋದಂತ ಹೇಳ್ತಾರೆ. ಮೈಕ್ ರೆಡಿ ಆಯ್ತು. ಇದು ಗಣೇಶ ಅರ್ಧ ಮಾಡಿದ್ದೆ, ಇನ್ನು ಕಂಟಿನ್ಯೂ ಮಾಡಬೇಕು. ಏನ್ ಕ್ಲೇಲ್ ಮಾಡಿರೋದಾ? ನೆಕ್ಸ್ಟ್ ಕಂಟಿನ್ಯೂ. ಅಲ್ಲ, ಇವಾಗ ಜನರೇಷನ್ ಹೆಂಗಿದೆ ಅಂದ್ರೆ ತುಂಬಾ ಮುಂದೆ ಫಾರ್ವರ್ಡ್ ಆಗಿದ್ದಾರೆ. ನೀನ್ ಯಾವ್ದು ಇದು ಕ್ಲೇ ಇಟ್ಕೊಂಡು? ಸರ್, ಇದು ನಾನು ಸ್ಕಲ್ಪ್ಟಿಂಗ್ ಕಲಿತಾ ಇದ್ದೆ. ಫುಲ್ ಸ್ಪೀಕರ್ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ 2 ಮೈಕ್ ರೆಡಿ ಆಗಿದೆ. ಸೊ ನೋಡೋಣ. ಹಾಯ್, ನಾನು ಯಾವುದೋ ವೇದಿಕೆ ಮೇಲೆ ಬಂದು ನಿಂತ್ಕೊಂಡಿರೋ ಥರ ಇದೆ ಇದು. ಇವ್ರು ಸಿಂಗರ್ ಅಲ್ಲ ಆಕ್ಚುಲಿ, ಇವ್ರು ಸಿಂಗರ್ ಅಂತ ಕುತ್ಕೊಂಡು ಸುಮ್ಮನೆ ವೇಸ್ಟ್ ಆಗಿ ಹಾಡ್ತಾನೆ ಇಲ್ಲ. ಅಂಕಲ್ ಸಿಂಗರ್ ಅಲ್ವಾ, ಹೊಸ ಸ್ಪೀಕರ್ ತಂದಿದ್ದಾರೆ. ಬ್ಯಾಟ್ರಿ ಅಲ್ಲ, ಸಾಂಗ್ ಆಡಕ್ ಬರಲ್ಲ ನಿನಗೆ? ಆಡು ಹಂಗೆ ಸುಮ್ಮನೆ. ಹಾ, ಮೋನಿಶಾ ಒಂದೇ ಒಂದು ಲೈನ್ ಆಡಿದ ತಕ್ಷಣ ಮೈಕೆ ಆಫ್ ಆಗೋಯ್ತು. ಕೊಡಿ. ಮೋನಿಶಾ ಮಾಡೋದಲ್ಲ ಹಿಂಗೆ. ಅವರಪ್ಪ ಎಷ್ಟು ಚೆನ್ನಾಗಿ ಆಡ್ತಾ ಇದ್ರು. ನಾನು ಆಡ್ತೀನಿ ಅಂದ್ಬಿಟ್ಟು ಕುತ್ಕೊಂಡ್ಬಿಟ್ಟು ಮೈಕ್ ಇಟ್ಟಿದ ತಕ್ಷಣ ಸ್ಪೀಕರ್ ಆಫ್ ಆಗೋಯ್ತು. ವಟ 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 ಅಂತ ಇದೆಯಾ? ನೀನು ಅಂದಿದ್ದು ನನಗೆ ಯಾವುದು ಕೇಳಿಸಿಲ್ಲ. ಓಕೆ, ಮೈಕ್ ರೆಡಿ ಆಗಿದೆ. ಅಂಕಲ್ ಜೊತೆ ನಾನು ಆಡ್ತೀನಿ. ನೆಕ್ಸ್ಟ್ ಸರ್ ಬಂದು ಕ್ಯಾರಿ ನೆಕ್ಸ್ಟ್ ಸರ್ ಆಡೋದು. ಮಧುರ ಸ್ಪೀಕರ್ ಚೆನ್ನಾಗಿದೆ ಇದು, ತಗೋ, ಎಂಜಾಯ್. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಲೈನ್.
ಜೊತೆಯಾಗಿ ನಡೆವೆ ನಾ ಮಳೆಯಲು ಬಿಡದಂತೆ ಹಿಡಿವೆ ಈ ಕೈಯಲು. ನೈಸ್, ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ನಾನು ಹೇಳ್ಕೊಟ್ಟಿರೋ ಥರ ಪ್ರಾಕ್ಟೀಸ್ ಮಾಡಿದ್ದಾರೆ. ಇವಾಗ ಸರ್ ಒಂದು ಹಾಡು ಹೇಳ್ತಾರೆ. ನಾನು ಈಗ ತಾನೇ ಮಲಗಿದೆ ಎದ್ದು ಬಂದಿದ್ದೀವಿ. ಅಂಕಲ್ದು ಸಂಡೆ ನಿದ್ದೆ ಕೆಲಸದಲ್ಲಿ. ಇವಾಗ ಮೋನಿಶಾ ಮುದ್ದೆ ಮಾಡಕ್ ಹೋಗ್ತಾರೆ. ಹೋಗಿ ಸೆಲೆಬ್ರಿಟಿ ಮೇಡಮ್ ಮುದ್ದೆ ಮಾಡಕ್ಕೆ. ಮುದ್ದೆ ಮಾಡಕ್ಕ ಅಂಕಲ್ ಸಾಂಗ್ ಎಲ್ಲ ಆಡಿದ್ರು. ಇವಾಗ ಮುದ್ದೆ ಹೋಗ್ತಾ ಇದೆ. ಮೋನಿಶಾ ಮುದ್ದೆ ಪ್ರಿಪೇರ್ ಮಾಡ್ತಾ ಇದೀಯಾ? ನೀನ್ ಮುದ್ದೆ ಮಾಡಕ್ ಬಂದ? ಮೋನಿಶಾ ವಿಡಿಯೋಗೋಸ್ಕರ ಬರ್ತಿದೆ ನನಗೆ ಗೊತ್ತು. ಅಲ್ಲ, ವಿಡಿಯೋಗೋಸ್ಕರ ತಾನೆ, ನಿಜ ಹೇಳು. ಮನೇಲಿ ಇದ್ದಾಗ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ ಏನು ಕೆಲಸ ಮಾಡೋದ ಏನು ಇಲ್ಲ ಅಂತ. ಇವಾಗ ಸ್ಟೈಲ್ ಆಗಿ ನಿಂತಿರೋದು. ವಿಡಿಯೋ ಏನು ಹೇಳಿ, ಅವ್ರ ಅಮ್ಮ ಹೇಳಿ. ಏನು ಮಾಡಲ್ಲ ತಾನೆ? ನೋಡು, ಮಾಡು ಮುದ್ದೆ ನೋಡೋಣ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ನೋಡು, ಅದು ಗೊತ್ತಿಲ್ಲ ಯಾವ್ದ್ರಲ್ಲಿ ಇದ್ ಮಾಡ್ಬೇಕಂತ. ಚಿಕನ್ ಮಾಡಿರೋದ್ರಲ್ಲಿ ಮಾಡ್ತಾ ಇದೀಯಾ? ತಮ್ಲೈನ್ಗಾಯ್ತು. ಇವಾಗ ಸರ್ ಕೈಲಿ ಬನ್ನಿ ಸರ್, ನೀವು ಮಾಡಿ. ನೀವೆಷ್ಟು ಚೆನ್ನಾಗಿ ಮಾಡ್ತೀರಾ ನೋಡ್ತೀನಿ. ನಾನು ಟ್ರೈ ಮಾಡ್ತೀನಿ. ನಾನು ಸುಮ್ಮನೆ ಮಾಡಾದ್ಮೇಲೆ ಬಿಡು 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 ಬಿಡು, ಅವ್ರು ಮಾಡ್ಲಿ. ಅಲ್ಲ, ಇವ್ರೇನ್ ದಬಾಕ್ತಾರೆ ನೋಡೋಣ. ನಾನೇನು ವಿಡಿಯೋಗೋಸ್ಕರ ನಿನ್ ಚಾಲೆಂಜ್ ಎಲ್ಲ ಇದು. ಸ್ಟ್ರಾಂಗ್, ನಿನ್ ಬೈಸೆಪ್ ತೋರ್ಸಮ್ಮ. ಸ್ಟ್ರಾಂಗ್ ಲೇಡಿ. ಅಯ್ಯೋ, ನೋಡ್ ಕಲಿ ಮೋನಿಶಾ. ಸೌಟಲ್ಲೇ ಬಿದ್ದು ಮುದ್ದೆ ಮಾಡ್ಬಿಡ್ತೀನಿ. ಅಲ್ಲ, ನೋಡ್ ಕಲಿ ಮೋನಿಶಾ. ಇದೆಲ್ಲ ಬಂದು ಹೇಳ್ಕೊಡ್ಬೇಕಾ? ಅಲ್ಲೋಡಲ್ಲಿ ಇವಾಗ ಅದು ರೌಂಡ್ ಮಾಡ್ತಾರಲ್ಲ ಮುದ್ದೆನ, ಅದನ್ನಾದ್ರೂ ಮಾಡು. ಎಲ್ಲ ಅವ್ರಮ್ಮ ಎಲ್ಲ ಫುಲ್ಲು ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಇವಾಗ ಬಂದಿರೋದು ಮುದ್ದೆ ಮಾಡ್ತೀನಿ. ಪನ್ನೀರ್ ನೋಡಿ ಇದೆ. ಅಲ್ಲ, ನೀನೇ ಒಂದು ಪ್ರಾಣಿ, ನೀನ್ ಯಾಕೆ ಪ್ರಾಣಿ ತಿನ್ನಲ್ಲ? ಪನ್ನೀರ್ ಪ್ರಾಣಿ ಹಿಂಸೆ ಮಾಡಬಾರ್ದು, ಅದಕ್ಕೆ ನಾನ್ ವೆಜ್ ತಿನ್ನಕ್ ಬಿಟ್ಬಿಟ್ಟಿದ್ದಾಳೆ ಮೋನಿಶಾ. ಅಲ್ಲ, ನಾನು ನಾನ್ ವೆಜ್ ತಿನ್ನಲ್ಲ, ಬಿಟ್ಟೇ ಬಿಟ್ಟಿದ್ದೀನಿ. ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ಅದಕ್ಕೆ ನೀವು ಎಲ್ಲರೂ ಈ ವಿಡಿಯೋ ನೋಡ್ತಿರೋ ನಾನ್ ವೆಜ್ ತಿನ್ನೋದು. ಅಲ್ಲ, ಇದು ವಿಡಿಯೋ ಮಾಡ್ತೇನೆ ಅಂತ ಅದೇನು ಸ್ಲಾಂಗ್ ಎಲ್ಲ ಚೇಂಜ್ ಆಗ್ತದೆ. ನಾರ್ಮಲ್ ಆಗಿ ಮಾತಾಡು. ಪ್ರಾಣಿ ಹಿಂಸೆ ಮಾಡ್ಬಾರ್ದಂತೆ. ಸರ್ ಇನ್ನೇನು ಬಿಟ್ಬಿಡ್ತಾರೆ ನಾನ್ ವೆಜ್. ನಾವಿವಾಗ ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡಕ್ ಬಂದಿದ್ದೀವಿ. ಪಪ್ಪ ನೀನ್ ಇವಾಗ ನಮ್ಮ ಅಪ್ಪ ಮುದ್ದೆ ಕಟ್ತಾರೆ. ಇರಮ್ಮ, ಅಪ್ಪ ಎಲ್ಲರೂ ಟ್ರೈ ಮಾಡಿದ್ರಿ. ಅಲ್ಲೋಡಿ, ಮುದ್ದೆ ಮಾಡಿದ್ದೀನಿ. ಮನುಷ್ಯ ನಿನಗೆ ಅದು ಸಾಕ? ಮನುಷ್ಯಗೆ ಇದರಲ್ಲಿ ಅರ್ಧ ಅರ್ಧ ಮಾಡೋದು. ಫೈನಲಿ ಇವತ್ತು ಸಂಡೇ ಫುಲ್ಲು ಸ್ಪೈಸ್. ನಾವು ಇವರು, ನಾವು ಇದು, ನೀವು. ನಾನು ಪನ್ನೀರ್. ಪ್ರಾಣಿ ಹಿಂಸೆ ಮಾಡಲ್ಲ ಅಂತ ಇವರು ನೆಕ್ಸ್ಟ್ ಇಂದ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸುಳ್ಳು ಮಾತಾಡು. ಇಲ್ಲೆಲ್ಲೂ ಹತ್ರದಲ್ಲಿ ಜಿಮ್ ಇಲ್ಲ, ಅದಕ್ಕೆ ಡಂಬಲ್ಸ್ ಎತ್ಕೊಂಬಂದು ಇಟ್ಕೊಂಡ್ಬಿಟ್ಟವ್ರು ಇವರು. ಅದಂಗೆ ಡಂಬಲ್ಸ್ ಎತ್ತು ನೋಡೋಣ. ಆ ಒಂದು, ಆ ಎರಡು, ಆ ಮೂರು. ಮೋನಿಶಾ ಸೆಲೆಬ್ರಿಟಿ ನೀವು. ಮೋನಿಶಾ, ಇವಾಗ ಸರ್ ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ನಾವು ಹೊಟ್ಟೆ ಪಾಡಿಗೆ ಏನೋ ಮಾಡ್ತಾ ಇದ್ದೀರಿ ಮೋನಿಶಾ. ನಮ್ಮನ್ನು ಬೆಳೆಸಿ ಮೋನಿಶಾ. ನೀವು ಬೆಳೆದ್ರೆ ಸಾಕ ಮೋನಿಶಾ. ನಾನು ಏನ್ ಬೆಳೆದಿಲ್ಲ. ತಿಂಗಳಿಗೆ 50 ಲಕ್ಷ ಸಂಬಳ ಅಂತೆ. ಅಲ್ಲ, ವರ್ಷದ ಪ್ಯಾಕೇಜ್, ಸಾರಿ ತಿಂಗಳಿಗಲ್ಲ, ವರ್ಷದ ಪ್ಯಾಕೇಜ್ 50 ಲಕ್ಷ. ಬರೀ ಓಳು. ಅಲ್ಲ, ಇದು ವಿಡಿಯೋ ಇಟ್ಕೊಂಡಿರೋದಕ್ಕೆ ನೀನು ಹಂಗೆ ಮಾತಾಡ್ತೀಯ? ನಾರ್ಮಲ್ ಆಗಿ ಮಾತಾಡು. ನಾರ್ಮಲ್ ಆಗಿ ಅದು ನಾರ್ಮಲ್ ಆಗಿಲ್ಲ. ಭೋಜನಂ. ಆಂಟಿ ನಮಗೋಸ್ಕರ ಇವತ್ತು ಏನೇನು ಮಾಡಿದ್ದಾರೆ? ಚಿಕನ್ ಕರಿ, ಮಟನ್ ಚಾಪ್ಸ್, ಮೈ ಫೇವ್ರೇಟ್. ಚಿಕನ್ ಕರಿ ಮಾಡಿದ್ದಾರೆ. ಬರ್ತಾ ಇದೆ ಇನ್ನ, ಸಾರಿ.
ಚಿಕನ್ ಗ್ರೇವಿ ಮಾಡಿದ್ದಾರೆ ಆ್ಯಂಡ್ ಸಲಾಡ್ಸ್ ತೊಗೊಂಬಂದಿದ್ದಾರೆ. ಇವಾಗ ಆಂಟಿ ನಮಗೆ ಏನು ಮಟನ್ ಚಾಪ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಮುದ್ದೆ ಬರ್ತಾಯಿದೆ, ಗೀ ರೈಸು ಬರ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಇವರೆಲ್ಲ ಹೆಂಗ್ ಗೊತ್ತಾ, ಸುಮ್ಮನೆ ಆಂಟಿ ಕರೆದಿದ್ದಕ್ಕೆ ಬಂದಿದ್ದು, ಇವ್ರು ಕರೆದಿದ್ದಕ್ಕೆ ಬಂದಿಲ್ಲ. ಅವ್ರು ಅವತ್ತು ರೀಸೆಂಟಾಗಿ ಬರ್ಡೇ ಇತ್ತಲ್ವಾ, ವಿಶ್ ಮಾಡಿದಾಗ ಬನ್ನಿ ಮನೆಗೆ, ಲೈಕ್ ಈ ಥರ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದರು. ಓಕೆ, ಇವತ್ತು ಇವರು ಅವ್ರ ಅಮ್ಮ ಹೇಳ್ತಾರೆ ಅದಕ್ಕೆ ಫೋನ್ ಮಾಡಿದ್ದು. ಮೇಡಮ್ ಇವರು ನನ್ನ ಜೊತೆ ಮಾತಾಡ್ಸ್ತಾನೆ ಇರಲಿಲ್ಲ ಫಸ್ಟ್ ಆಫ್ ಆಲ್. ಇವಾಗ ಅವ್ರಮ್ಮ ಹೇಳಿದ್ಕೆ ಆ ಸೆಂಟಿಮೆಂಟಲ್ಲಿ ಓಕೆ ಇವನಿಗೆ ಫೋನ್ ಮಾಡೋಣ. ಅದು ನೆನೆ ನೈಟು ಅಷ್ಟೇ. ಇವರು ಟೆಕ್ಸ್ಟ್ ಮಾಡಬೇಕಾದ್ರೆ ಏನು ಮನಸ್ಸಲ್ಲಿ ಬೇಡ ಇವನು ಅನ್ನೋ ಥರ ಇತ್ತು. ಆಚ ಕಡೆ ಬನ್ನಿ ಈ ಥರ. ಇಲ್ಲ ನಾನೆಲ್ಲ ಮಾತಾಡ್ತೀನಿ. ಅದೇನು ಗೊತ್ತಾ, ಸರೇ ಮಾತಾಡೋದು. ಸರ್ ನಾನು ಯಾರಂತ ಎಲ್ಲರಿಗೂ ಗೊತ್ತು. ಇಲ್ಲಿ ನೋಡಿ, ಪ್ರಾಣಿಗೆ ಪನ್ನೀರ್, ಮಟನ್ ಚಾಪ್ಸ್ ಮತ್ತು ಮುದ್ದೆ ರೆಡಿಯಾಗಿದೆ. ಇವ್ರದ್ದು ಗೀ ರೈಸ್ ಮತ್ತು ಇದೇನೋ ಗೊತ್ತಿಲ್ಲ, ಪನ್ನೀರು. ನೀವು ಪಕ್ಕದ ಮನೆಯವರಾ ಆಂಟಿ? ಇದೇನಿದು? ಪನ್ನೀರ್. ಓಕೆ, ತಿನ್ನಿ. ನೀವು ಚೆನ್ನಾಗಿರ್ಬೇಕು ತಾನೆ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಬಿಡಿ, ನಾವು ಇಟ್ಕೊಳ್ತೀರಿ ಮೇಡಮ್. ನೀವು ಫ್ರೀ ಆಗಿರ್ಬೇಕು ಆರಾಮಾಗೆ. ತುಂಬ ದಿವಸ ಆಯಿತು ಈ ಟೇಸ್ಟ್ ಮಾಡಿ, ಬಟ್ ಸಗಲ ಮಾಡ್ತಾರೆ ಮಟನ್. ಇವರು ಫಾರ್ಮಾಲಿಟೀಸ್, ಮನೇಲಿದ್ದಾಗ ಏನು ಮಾಡಲ್ಲ. ನಾನು ಬಂದಿದ್ದೀನಿ, ನಾನು ಮುದ್ದೆ ಮಾಡೋಕ್ಕೋಗಿರೋದು. ಟೇಸ್ಟ್ ಮಾತ್ರ ಸಕ್ಕದಾಗಿದೆ. ನಾವು ಟೇಸ್ಟ್ಗೋಸ್ಕರ ಇನ್ನೊಂದು ಪ್ರಾಣಿನ ಕೊಲೆ ಮಾಡಿದ್ಯಾ? ಪ್ರಾಣಿನ ಕೊಲೆ ಮಾಡಿ ಕೊಟ್ಟವ್ರೆ. ಪನ್ನೀರ್ ಚೆನ್ನಾಗೈತಾ? ಟೇಸ್ಟ್ ಮಾತ್ರ ಸಕ್ಕದಾಗಿದೆ ಆಂಟಿ. ತುಂಬ ದಿನ ಮಿಸ್ ಮಾಡ್ಕೊಂಡಿದ್ದೆ ಮೋನಿಶಾಯಿಂದನೆಲ್ಲ. ಮಾತಾಡಿಸ್ತಾ ಇರಲಿಲ್ಲ, ಏನಿಲ್ಲ. ಅದಕ್ಕೆ ಬರೋಕ್ಕೆ ಆಗಿಲ್ಲ. ಮೋನಿಶಾ ಇಲ್ದಿರೋ ಟೈಮಲ್ಲಿ ಅಂಕಲ್ ಇಲ್ಲ ವಿಸ್ಮಯ ಇರೋ ಟೈಮಲ್ಲಿ ಬರೋಣ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ. ಮೇಡಮ್ ಫೋನ್ ಮಾಡಿದ್ರು ಬೆಳಿಗ್ಗೆ, ಅದು ಸುಮ್ಮನೆ. ಕಣ್ಣು ಹಾಕ್ಬೇಡ ಮೋನಿಶಾ, ಇದು ಲೆಮನ್ ಹಾಕ್ಬೇಡ ಸ್ವಲ್ಪ ಮೇಲೆ ಕಣ್ಣು. ಲೆಮನ್ ಹಾಕಿ ಹುಳಿ ಚೆನ್ನಾಗಿರುತ್ತೆ. ಓಕೆ ಗಾಯ್ಸ್, ಊಟ ಆದಮೇಲೆ ಸಿಗ್ತೀನಿ. ಸೊ ಊಟದ ಕಡೆ ಸ್ವಲ್ಪ ಗಮನ ಕೊಡೋಣ ಅಂತ. ಓಕೆ, ಊಟ ಮಾಡಿದ್ರೆ ಸಕ್ಕತ್ತಾಗಿದೆ. ತಿನ್ನಿಸ್ತಾ ಇದೆಯಾ? ತಿನ್ಸು. ಎಲ್ಲ ನಿಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಇದು. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್. ಹೋಟ್ಲಲ್ಲಿ ಮಾಡಿರೋ ಥರ ಇದೆ, ಬಟ್ ಅಲ್ಲ, ಹೋಟ್ಲಿಗಿಂತ ಚೆನ್ನಾಗಿದೆ. ಮಟನ್ ಫುಲ್ ಖಾಲಿ ಆಯಿತು. ಇವರು ಎಲ್ಲ ಕುಕ್ ಮಾಡಿದ್ದು, ಇವರು ವೇಸ್ಟು. ಥ್ಯಾಂಕ್ ಯು ಸೋ ಮಚ್ ಆಂಟಿ, ಊಟ ಮಾತ್ರ ಸಗದ. ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದ್ದಕ್ಕೆ. ಅಡ್ವಾನ್ಸಾಗಿ ಹೇಳ್ತೀನಿ. ಮೊಬೈಲ್ ಇಟ್ಕೊಂಡು ವೇಸ್ಟು. ಸ್ಕ್ರೀನ್ ಮಿರರಿಂಗ್ ಮಾಡೋಕ್ಕೆ ಬರಲ್ಲ. ಎಷ್ಟು ಸೋಂಬೇರಿ ಮೋನಿಶಾ ನೀನು. ನಿಮ್ಮ ಡ್ಯಾಡಿನೇ ಬೆಸ್ಟ್ ನೋಡು, ಎಷ್ಟು ಚೆನ್ನಾಗಿ ಸ್ಕ್ರೀನ್ ಮಿರರಿಂಗ್ ಮಾಡೋರು. ನೀನು ಯೂಟ್ಯೂಬಲ್ಲಿ ಚೆಕ್ ಮಾಡ್ತಾ ಇದೆಯಾ? ಏನು ಮಾಡ್ತೀಯಾ ಇವಾಗ? ಚೆಕ್ ಮಾಡ್ತಾ ಇದೆಯಾ? ಎಲ್ಲ ಹೆಂಗೆ ಗೊತ್ತಾ, ಬೇರೆಯವ್ರು ಯಾರಾದರೂ ಮನೆಗೆ ಬಂದರೆ ಇದೇ ಥರ ತಾನೆ. ಅಂಕಲ್ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರಿ, ಏನು ಮಾಡ್ತಾವ ನನ್ನ ಮಗಳು. ನಂದು ಒಳ್ಳೆ ಫೋನ್, ಐಫೋನ್ ಇಟ್ಕೊಂಡು ವೇಸ್ಟ್. ನಾವು ಸೊ ಗೈಸ್, ಇದು ವಿಸ್ಮಯ ಅಂತ, ಮೋನಿಶಾ ತಂಗಿ. ಸೊ ಗೈಸ್, ಮನೆಗೆ ಹೋಗೋ ಟೈಮ್ ಇವಾಗ. ನನಗೆ ಗೊತ್ತು ಇದೆಲ್ಲ ಆಗತ್ತೆ ಅಂತ. ಇವರು ಕೇರ್ ಮಾಡ್ದಿರಾ ಸುಮ್ಮನೆ ಏನೇನೋ ಮಾಡ್ಕೊಂಡಿದ್ದಾರೆ. ಹಲೋ ವಿಸ್ಮಯ. ಹಾಯ್ ವಿಸ್ಮಯ. ನೋಡಿ, ಬೇಕು ಅಂತ ಈ ಥರ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಇದು ನನ್ನ ಮನೆಗೆ ಹೋಗೋ ಟೈಮ್, ನಾನು ಹೋಗ್ತೀನಿ. ಇನ್ನೊಬ್ರನ್ನ ಮೀಟ್ ಮಾಡಬೇಕು, ನನ್ನ ಫ್ರೆಂಡ್ನ.
ಅಲ್ಲಾದರೂ ಹೋಗ್ತೀನಿ, ಅಟ್ಲೀಸ್ಟ್ ಟೈಮ್ ಆದರೂ ಕೊಡ್ತಾರೆ. ನಾನು ಇಷ್ಟೋ ತನಕ ವೀಡಿಯೋ ಮಾಡ್ತಾ ಇರಲಿಲ್ಲ, ಏನಕ್ಕೆ ಇವ್ರದ್ದು ಡಾನ್ಸ್ ವೀಡಿಯೋಸ್ ಎಲ್ಲ ತೋರಿಸ್ತಾ ಇದ್ರು. ಸೊ ಮ್ಯೂಸಿಕ್ ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ ಅಂತ ಏನೂ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ನೋಡಿದ್ರೆ ಇವರು ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ ಈ ಥರ. ನಿನ್ನ ಜೊತೆ ಟೂ ಮನುಷ್ಯ ಸರ್ ನಂದು ಅವಸ್ಥೆ ನೋಡಿ, ಇಲ್ಲಿ ಎಲ್ಲದ್ರಲ್ಲೂ ಅದೆಲ್ಲ ತೋರ್ಸಕ್ಕಾಗಲ್ಲ. ಅನ್ಅವೈಲಬಲ್ ಅಂತ ಬರ್ತಾ ಇದೆ. ನಾನು ಏನ್ ಮಾಡ್ಲಿ? ಕೆಲಸ ಮಾಡೋಕ್ಕೂ ಬರಲ್ಲ. ಕೆಲಸ ಅಲ್ಲ, ಇವ್ರು ಫ್ರೀ ಇಲ್ಲ, ಇವ್ರ ಟೈಮ್ ಪ್ರಕಾರ ನಾನು ನಂದು ಎಕ್ಸಾಮ್. ಸೊ ಫೈನಲಿ ಆಂಟಿ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಲಂಚ್ ಕೊಟ್ಟಿದ್ದೀರಾ, ತುಂಬ ಟೇಸ್ಟಿಯಾಗಿತ್ತು. ನೀವು ಇಲ್ಲೇ ಇದ್ದೀರಾ, ನೀವು ವಿಡಿಯೋ ನೋಡ್ತೀರಾ ಅಂತ ಅದಕ್ಕೆ ನಾನು ಇವಾಗ ಮತ್ತೆ ಇನ್ನೊಂದ್ಸಲಿ ವಿಶ್ ಮಾಡ್ತಾ ಇದ್ದೀನಿ. ಬರ್ತಾನೆ ಇರ್ತೀನಿ, ನೀವು ಕರೆದ್ರಿಲ್ಲ ಅಂದರೂ ಬರ್ತೀನಿ ನಾನು. ಈ ಹುಡುಗಿ ಸುಮ್ಮನೆ ವೇಸ್ಟ್. ಈ ಹುಡುಗಿ ಗೈಸ್ ರೀಲ್ಸ್ ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ವಿಸ್ಮಯ ಜೊತೆ ನಾನು ರೀಲ್ಸ್ ಮಾಡ್ತಾ ಇದ್ದೀನಿ. ಮೋನಿಶಾ ನನ್ನ ಜೊತೆ ಇಂಟ್ರೆಸ್ಟ್ ಇಲ್ಲ ಅಂತ ಮಾಡೋಕ್ಕೆ. ವಿಸ್ಮಯ ನನಗೆ ಹೇಳೇ ಇಲ್ಲ. ಕಾಣಿಸ್ತಾ ಇದ್ದೀವಾ? ಕಾಣಿಸ್ತೀವಿ ನಾವು. ಸೊ ಇವಾಗೊಂದು ರೀಲ್ ಹೋಗುತ್ತೆ. ಈ ಸ್ಟ್ರೀಟ್ ಲೈಟ್ ಕೆಳಗಡೆ ಒಂದು ರೀಲ್. ಆಂಟಿ ಕರೆದಿದ ತಕ್ಷಣ ಏನು ಇಷ್ಟು ಜನ ಹೋಗ್ತವ್ರೆ. ಆ ಮಕ್ಕಳಾದ್ರೂ ಹೋಗ್ತಾ ಇದ್ದಾವೆ. ಈ ಪ್ರಾಣಿ ನೋಡಿ, ಈ ಪ್ರಾಣಿ ಬರಲ್ಲ. ಆಂಟಿ ಕರೆದಿದ ತಕ್ಷಣ ಕ್ರೇಜಿ ಅನ್ಕೊಳ್ಳಿ ಎಲ್ಲ ನಾಯಿಗಳು. ಎಲ್ಲ ತಿನ್ನತ್ತಾರ. ನೀನು ಹೋಗ್ತಿನ್ನು ನಾನು ತಿನ್ನಲ್ಲ ಅಲ್ವಾ ಸರ್ ನಾನ್ ವೆಜ್. ಇಲ್ಲಾಂದ್ರೆ ತಿಂತಾ ಇದ್ದ ಅದ್ರ ಜೊತೆ. ಏನಂಟಿ ಹೆಸರು ಅಂತಿದ್ ನೀವು? ವೈಬ್ರೋ ಅದ್ರ ಹೆಸರು. ಅದನ್ನ ಕರೆದ್ರೆ ಎಲ್ಲ ಓಡ್ ಬರುತ್ತೆ. ಇದನ್ನ ನಾವು ಮರಿ ಇದ್ದಾಗಿಂದ ಸಾಕಿದೀವಿ. ಇದನ್ನ ಇದ್ರ ಜೊತೆ 4 ಮರಿಗೇನ ಇತ್ತು. ಓಕೆ. ಎಲ್ಲ ಎರಡು ಬಂದಿದೆ ಅದ್ರ ಜೊತೆ. 2 ಮರಿ. ಒಂದ್ ಸತ್ತೈತಿ, ಇದೊಂದು ಮಾತ್ರ ಉಳ್ಕೊಂಡಿದೆ. ಓಕೆ. ಇದನ್ನ ಮರಿ ಹಾಕಿದ್ ಯಾವ್ದು ಬದುಕಿಲ್ಲ. ವೈಬ್ರೋ ಅಂದಿದ ತಕ್ಷಣ ಎಲ್ಲ ಓಡ್ ಬಂದಿದೆ. ಮೋನಿಶಾ ವಿಸ್ಮಯ ಏನು ಮಾತಾಡ್ದಲ್ಲ. ಮಾತಾಡು ವಿಸ್ಮಯ. ಓದಿ ತಲೆ ಕೆಟ್ಟಾಗಿದೆ. ಯಾವಾಗ ನೀಟ್ ಎಕ್ಸಾಮ್ ಮುಗಿಯುತ್ತೆ ಅಂತ ಕಾಯ್ತಾ ಡಾಕ್ಟರ್ ಆಗಕ್ಕ. ಬಾಯ್ ಮೋನಿಶಾ. ಊಟ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿತ್ತು, ಮಧ್ಯಾಹ್ನ ತಿಂದಿದ್ದೆ. ಸೊ ಮತ್ತೆ ಯಾವಾಗ ಬರ್ತೀನೋ ಗೊತ್ತಿಲ್ಲ. ಇವ್ರು ಯಾವಾಗ ನನ್ನನ್ನು ಆಂಟಿ ಯಾವಾಗ ಇನ್ವೈಟ್ ಮಾಡ್ತಾರಂತ ಗೊತ್ತಿಲ್ಲ. ನಾನೇ ಇನ್ವೈಟ್ ಮಾಡ್ತಾ ಇದ್ದೀನಲ್ವಾ, ಬನ್ನಿ ವೀಕೆಂಡ್ಸ್ ಡಾನ್ಸ್ ವಿಡಿಯೋಸ್ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ. ನೋಡೋಣ, ನಮ್ಮದು ಓಲ್ಡ್ ಡಾನ್ಸ್ ಏನೋ ನಾವಿಬ್ಬರು ಡಾನ್ಸ್ ಮಾಡ್ತಾ ಇದ್ರಲ್ವಾ, ಸೊ ಆ ಥರ ಫುಲ್ ವೈರಲ್ಲು ಮಾಡೋಣ ಅಂತ. ವೈರಲ್ ಆಗೋಣ. ವಿಸ್ಮಯ ಏನಾರು ಹೇಳು, ಇವತ್ತಿನ ದಿನ ಹೆಂಗಿತ್ತು? ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ದಿನ ಆದ್ಮೇಲೆ ಸರ್ ಮನೆಗೆ ಬಂದಿದ್ದಾರೆ. ಫುಲ್ ಕಾಮಿಡಿ ಮಾಡ್ಕೊಂಡು ಹಾಡು ಹೇಳ್ಕೊಂಡೆಲ್ಲ ಚೆನ್ನಾಗಿತ್ತು. ಹಾಡು ನಾನು ಹೇಳಿಲ್ಲ, ನೀನು ಹೇಳಿದ್ದು. ನಾನೇ ಹಾಡು ಹೇಳಿದ್ದು. ಅವಾಗ ಜನ ಅನ್ಕೊಳ್ತಾರೆ ನಾನು ವೆಯ್ಟ್ ಮಾಡ್ತಾ ಇರ್ತಾರೆ ಸಿಂಗರ್ ನಾನು ಅಂತ. ಇವ್ರು ಹಾಡ್ತಾ ಇದ್ರು ಉಸಿರೆ ಹಾಡಿಲ್ಲ ಸರ್ ಹಂಗೆ. ಅಯ್ಯಪ್ಪ ನಮ್ಗೆ ಸಾಂಗ್ ಬರಲ್ಲ. ಸರಿ ಒಂದೆರಡು ಲೈನ್ ಇಲ್ಲ. ಉಸಿರೇ ಈ ಉಸಿರ ಕೊಲ್ಲಬೇಡ. ಇವರು ಮೊಬೈಲ್ ಕ್ಯಾಮ್ರಾ ಮುಂದೆ ಬರಕ್ ನಾಚಿಕೆ ನೋಡಿ, ನಾಚಿಕೆ. ಹಾಂ ಸರಿ ಓಡ್ ಬರ್ತೀನಿ. ಇಲ್ಲ ಸರ್, ಊಟ ಮಾಡ್ಕೊಂಡು ಹೋಗಿ ಡಿನ್ನರ್. ಗೌರಮ್ಮ ಇಲ್ಲಿ ನೋಡಮ್ಮ. ಅವರಮ್ಮ ಇವಾಗ ಡಿನ್ನರ್ ರೆಡಿ ಮಾಡ್ತಾ ಇದ್ದಾರೆ ನಮಗೆ. ಇವಳು ಹೇಳಿದ್ದಂತಲ್ಲ, ಅವರಮ್ಮ ಆಲ್ರೆಡಿ ಮುಂಚೆನೇ ಹೇಳಿದರು. ಸೊ ಬಿಫೋರ್ ದ್ಯಾಟ್ ಸಲಾಡ್ ಅಗೇನ್. ಮಧ್ಯಾಹ್ನನೂ ಸಲಾಡ್, ಈವ್ನಿಂಗು ಸಲಾಡ್. ಏನಾರು ಮಾತಾಡು ವಿಸ್ಮಯ. ಏನು ಮಾತಾಡಲ್ವಾ? ಅಯ್ಯೋ. ಓಕೆ ಗೈಸ್, ಮನೆಗೆ ಹೋಗೋ ಟೈಮ್ ಇದು. ಬಟ್ ಅವರಮ್ಮ ಬಿಡ್ತಾ ಇಲ್ಲ. ಸೊ ಊಟ ಊಟ ಮಾಡ್ಕೊಂಡು ಹೋಗು ಅಂತ. ಸೊ ಫೈನಲ್ ಟಚಲ್ಲಿ ಬಂದಿದ್ದೀರಿ. ನಾವು ಮನೆಗೆ ಹೋಗ್ತಾ ಇದ್ದೀರಿ ಊಟ ಮಾಡಿಕೊಂಡು. ಫೈನಲಿಗೆ ಏನು ಹೇಳ್ತೀರಾ? ಇವಾಗೇನು ಇನ್ನೊಂದು ಮಾಡಿದ್ದೀರಾ? ಇದ್ಯಾರಿಗೆ? ಮೋನಿಶಾಗೆ ಸಪ್ರೇಟು. ಸೊ ಪನ್ನೀರ್. ವಿಸ್ಮಯ ಮಾತಾಡ್ಬೇಕಂತ ಇಲ್ಲ. ಮಾತಾಡು ವಿಸ್ಮಯ. ನಮ್ಮ ಆಡಿಯನ್ಸ್ಗೆ ಏನಾರು ಹೇಳಿ, ಜೋರಾಗಿ ಹೇಳ್ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ? ಊಟ ತಿನ್ನಿ ಸರ್, ಕಾಯ್ತಾ ಇದ್ದೀವಿ. ಸಾಂಬಾರ್ ಟೇಸ್ಟ್. ಮತ್ತೆ ಫೈನಲ್ ಟಚಲ್ಲಿ ಬಂದಿದ್ದೀರಿ.
ಬಟ್ ನೀನು ಕಣ್ಣು ಹಾಕ್ತಾನೆ ಇದೆಯಾ. ನನಗೆ ನಾಳೆ ಏನಾದರೂ ಹೊಟ್ಟೆ ನೋವು ಬಂದರೆ ಮನುಷ್ಯ ನೀನೇ ಗ್ಯಾರಂಟಿ. ಅಕ್ಕ ತಂಗಿರ್ ಲವ್ ಇದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ವೈಟ್. ಊಟ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಬರ್ತಾ ಇರ್ತೀರ ಅವಾಗ ಒಬ್ರು ನೋಡಿ ಬ್ಯುಸಿ ಆಗ್ಬಿಟ್ಟವ್ರೆ. ಕಾಣಿಸಲ್ಲ ಕತ್ಲಲ್ಲಿ. ಓಕೆ ಬಿಡಿ. ಓ ಬಾಯ್ ಮನುಷ್ಯ. ತಡಿ ನೀನು ಕಾಣಿಸ್ತಾನೆ ಇಲ್ಲ. ಬಾಯ್ ಮನುಷ್ಯ. ಬಾಯ್. ಥ್ಯಾಂಕ್ ಯು ಸೋ ಮಚ್. ನೀನು ಕರೆದಿಲ್ಲ. ಬಾಯ್ ಆಂಟಿ. ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫುಡ್ ಚೆನ್ನಾಗಿತ್ತು ತುಂಬ. ಬಾಯ್ ವಿಸ್ಮಯ. ಬಾಯ್ ಹೇಳು. ಅದೇನದು? ಇಲ್ಲ ಬಾಳೆಹಣ್ಣು ತಿನ್ನಲ್ಲ. ಬಾಯ್. ಬಾಯ್. ಫೋಟೋ ಹಿಡಿಯೋಣ. ತಿರ್ಗಾ ಬನ್ನಿ. ನಿಮ್ಮ ಮಮ್ಮಿ ಕರೆದ್ರೆ ಅಷ್ಟೇ, ವಿಸ್ಮಯ ಕರೆದ್ರೆ. The next day. ಹಲೋ ಗೈಸ್, ವಾಟ್ ಇಸ್ ಅಪ್? ಮೊದಲೇ ಗೊತ್ತಾ, ನಿನ್ನೆ ಒಂದು ವ್ಲಾಗ್ ಮಾಡಿದ್ದೆ ವಿಡಿಯೋ. ಮೋನಿಶಾ ಮನೆಗೆ ಹೋಗಿದ್ದು. ಸೊ ರಿಟರ್ನ್ ಬರ್ತಾ ನಾನು ಮರ್ತು ಹೋದೆ ವಿಡಿಯೋ ಮಾಡೋಕ್ಕೆ. ಸೊ ಅದೇ ವಿಡಿಯೋನ ಇದು ಕಂಟಿನ್ಯೂಟಿ. ಇದೊಂದು ಚಿಕ್ಕ ಲಾಸ್ಟ್ ವಿಡಿಯೋ ಅಷ್ಟೇ ಕ್ಲಿಪ್ ಆಗಿರುತ್ತೆ. ಸೊ ನೈಟು ಏನಪ್ಪ ನೈಟ್ ವಿಡಿಯೋ ಮಾಡಿ ಮತ್ತೆ ಡೇಯಲ್ಲಿ ಬಂದ್ಬಿಟ್ಟು ಸಡನ್ನಾಗಿ ಅದೆಲ್ಲ ಅಂದ್ಕೊಂಡ್ಬಿಡಿ. ಸೊ ನಾನು ಮರ್ತೋದೆ. ನನಗೆ ಟಯರ್ಡ್ ಆಗಿತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನೆನ್ನೆ ತುಂಬ ಎಂಜಾಯ್ ಮಾಡಿದ್ರಿ. ಆಂಟಿ ಅಂಕಲ್ನ ಮಾತಾಡಿದೆ. ವಿಸ್ಮಯ ಜೊತೆ ಒಂದು ರೀಲ್ ಮಾಡಿದೆ, ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಪರವಾಗಿಲ್ಲ. ಸೊ ಎನಿವೇಸ್, ವಾವ್, ಇಲ್ಲಿ ನೋಡಿ ಬ್ಯಾಂಗ್ಳೂರ್ ಸೋ ಬ್ಯೂಟಿಫುಲ್. ಇದು ನಿಮ್ಮ ಏರಿಯಾ ಸೈಡಲ್ಲಿ ಇದೆಯಾ ಈ ಥರ ಫ್ಲವರ್ಸ್? ಪಿಂಕ್ ಕಲರ್, ಫುಲ್ಲು ಪಿಂಕ್ ಕಲರ್ ಇದೆ. ಇಲ್ಲಿ ನೋಡಿ ಫುಲ್ಲು ಪಿಂಕ್. ಕ್ರೇಜಿಯಾಗಿದೆ ನಮ್ಮ ಲೇಔಟು. ಸೊ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೀ ಲೈಕ್ ದಿಸ್ ಓನ್ಲಿ. ನಾನು ಟ್ರೈ ಮಾಡ್ತೀನಿ ಆದಷ್ಟು ಲೈಕ್ ವೀಕ್ಲಿ ಆದರೂ ಒಂದು ವೀಡಿಯೋ ಮಾಡೋಕ್ಕೆ. ನೋಡೋಣ ಏನಾಗುತ್ತೆ. ಸೊ ಕೀಪ್ ಸಪೋರ್ಟಿಂಗ್ ಮೀ. ಆದಷ್ಟು ಬೇಗ ಸಿಗೋಣ ಮತ್ತೆ. ಓಕೆ ಬಾಯ್.